ನಮಸ್ಕಾರ ವೀಕ್ಷಕರೇ. ಸುಧಾಕರ್ಗೆ ಸಾಡೆ ಸಾತಿ. ಎಸ್, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಇದೀಗ ಈ ಅಭ್ಯರ್ಥಿಗೆ ಫುಲ್ ಟೆನ್ಷನ್ ಶುರುವಾಗಿದೆ. ರಾಜ್ಯದಲ್ಲಿ ಸಾಕಷ್ಟು ಏನು ಸುದ್ದಿ ಆಗ್ತಾ ಇರುವಂತಹ ಜಿಲ್ಲೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ. ಯಾಕಂತಂದ್ರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿದ್ದಂತ ಡಾಕ್ಟರ್ ಕೆ ಸುಧಾಕರ್ ಈ ಬಾರಿ ಲೋಕಸಭಾ ಅಖಾಡದಲ್ಲಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಗೆದ್ದು ಪಾರ್ಲಿಮೆಂಟ್ಗೆ ಹೋಗಬೇಕು ಅಂತ ಹೇಳಿ ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ. ಆದ್ರೆ ಪರಿಸ್ಥಿತಿ ಹೇಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅನ್ನೋದ್ರ ಬಗ್ಗೆ ನಾವಿವತ್ತು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಕೊಡ್ತೀವಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ಗೆ ಸಾಡೆ ಸಾತಿ ಶುರುವಾಗಿದೆಯಾ? ಇಲ್ಲೊಂದ್ ಕಡೆ ಈ ಒಂದು ಎಲೆಕ್ಷನ್ ಅಖಾಡದಲ್ಲಿ ಧುಮುಕಿರುವಂತಹ ಸುಧಾಕರ್ ಅವರು ಮೋದಿಯವರ ನಾಮಬಲದಲ್ಲಿ ಪಾರ್ಲಿಮೆಂಟ್ಗೆ ಹೋಗ್ಬಿಡ್ಬೋದು ಅಂತೇಳಿ ಕನಸು ಕಾಣ್ತಾ ಇದ್ದಾರಾ? ಆ ಕನಸು ನನಸಾಗೋದಿಲ್ವಾ ಅನ್ನುವಂತ ಚರ್ಚೆ ಕೂಡ ಜಿಲ್ಲೆಯಲ್ಲಿ ಶುರುವಾಗಿದೆ. ಇದಕ್ಕೆ ಕಾರಣ ಏನು, ಯಾವೆಲ್ಲ ಅಂಶಗಳು ಇವತ್ತು ಸುಧಾಕರ್ ಅವರಿಗೆ ಟೆನ್ಷನ್ ಹೆಚ್ಚಿಸ್ತಾ ಇದೆ? ಇದರ ಬಗ್ಗೆ ಸಾಕಷ್ಟು ಅಂಶಗಳಿದೆ, ಬನ್ನಿ ನೋಡ್ಕೊಂಬರೋಣ. ಇದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕುರಿತ ಸ್ಫೋಟಕ ಸುದ್ದಿ. ಗೆದ್ದೇ ಗೆಲ್ಲುತ್ತೇನೆ ಅಂತ ಬೀಗ್ತಾ ಇರುವಂತಹ ಅಭ್ಯರ್ಥಿಗೆ ಬಿಗ್ ಶಾಕ್ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಲೋಕಸಭೆಗೆ ಹೋಗುತ್ತೇನೆ ಅಂತ ಬೊಬ್ಬೆ ಹೊಡಿತಿರುವಂತಹ ಅಭ್ಯರ್ಥಿ ಚಿಕ್ಕಬಳ್ಳಾಪುರದಲ್ಲಿ ಮತ್ತೆ ಸೋತು ಸುಣ್ಣವಾಗ್ತಾರ ಡಾಕ್ಟರ್ ಸುಧಾಕರ್. ಇದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸ್ಫೋಟಕ ಸುದ್ದಿ. ಗೆದ್ದೇ ಗೆಲ್ತೇನೆ ಅಂತ ಹೇಳಿ ಬೀಗ್ತಾ ಇರುವಂತಹ ಅಭ್ಯರ್ಥಿಗೆ ಬಿಗ್ ಶಾಕ್ ಕಾದಿದೆಯಾ ಈ ಒಂದು ಚುನಾವಣೆಯಲ್ಲಿ ಅಂತ ಹೇಳಿ. ಲೋಕಸಭೆಗೆ ಹೋಗ್ತೇನೆ ಅಂತ ಹೇಳಿ ಬೊಬ್ಬೆ ಹೊಡಿತಿರುವಂತಹ ಅಭ್ಯರ್ಥಿ ಸಾಕಷ್ಟು ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲೊಂದ್ ಕಡೆ ಎಲ್ಲ ಉಲ್ಟಾ ಆಗುವಂತ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಮತ್ತೆ ಸೋತು ಸುಣ್ಣವಾಗ್ತಾರ ಡಾಕ್ಟರ್ ಸುಧಾಕರ್ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಜಿಲ್ಲೆಯಲ್ಲಿ. ಡಾಕ್ಟರ್ ಸುಧಾಕರ್ಗೆ ಎಲೆಕ್ಷನ್ ಅಲ್ಲೇ ಕಾಡ್ತಿದೆಯಾ ಸಾಡೆ ಸಾತಿ? ಸುಧಾಕರ್ಗೆ ಟೆನ್ಷನ್ ಹೆಚ್ಚಿಸಿದ ಬೆಳವಣಿಗೆ ಏನ್ ಗೊತ್ತಾ? ಏನೆಲ್ಲ ಆಗ್ತಾ ಇದೆ ಜಿಲ್ಲೆಯಲ್ಲಿ, ಯಾಕೆ ಸಾಡೆ ಸಾತಿ ಕಾಡ್ತಾ ಇದೆ ಡಾಕ್ಟರ್ ಸುಧಾಕರ್ ಅವರಿಗೆ, ಅದು ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ? ಮತ್ತೆ ಸೋತು ಸುಣ್ಣವಾಗ್ತಾರ? ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿದ್ದಂತ ಡಾಕ್ಟರ್ ಸುಧಾಕರ್ ಈಗ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಸೋತು ಮನೆ ಸೇರ್ತಾರ ಅನ್ನುವಂತ ಚರ್ಚೆಗಳು ನಡೀತಾ ಇದೆ ರಾಜಕೀಯ ಪಡಸಾಲೆಯಲ್ಲಿ. ಒಂದ್ ಕಡೆ ಅವ್ರು ಹೇಳ್ತಾರೆ ಲೋಕಸಭೆಗೆ ಹೋಗ್ತೇನೆ ಅಂತೇಳಿ, ಹೋದ್ ಕಡೆ ಎಲ್ಲ ಕೂಡ ಹೇಳ್ತಾ ಇದ್ದಾರೆ ನಾನೇ ಗೆಲ್ತೀನಿ, ಗೆದ್ದೇ ಗೆಲ್ತೀನಿ ಅಂತೆಲ್ಲ ಕೂಡ ಬೀಗ್ತಾ ಇದ್ದಾರೆ. ಆದ್ರೆ ಪರಿಸ್ಥಿತಿ ಆ ರೀತಿ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಪರಿಸ್ಥಿತಿ ಎಲ್ಲ ಉಲ್ಟಾ ಪಲ್ಟಾ ಆಗುವಂತ ಸಾಧ್ಯತೆಗಳಿದೆ ಸುಧಾಕರ್ಗೆ. ಇದು ಜಿಲ್ಲೆಯ ಜನರು ಮಾತನಾಡ್ತಿರುವಂತ ಮಾತು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ಗೆ ಮತ್ತೆ ಸೋಲಿನ ಭೀತಿ ಶುರುವಾಗಿದೆ ಅಂತಾನೆ ವಿಶ್ಲೇಷಣೆ ನಡೀತಾ ಇದೆ. ಸುಧಾಕರ್ಗೆ ಟೆನ್ಷನ್ ಹೆಚ್ಚಿಸಿದ ಬೆಳವಣಿಗೆ ಏನು ಅನ್ನೋದು ಕೂಡ ನಾವು ಹೇಳ್ತೀವಿ. ಏನೆಲ್ಲ ಕಾರಣಗಳು, ಯಾಕೆ ಅವರಿಗೆ ಎದೆ ಬಡಿತವನ್ನು ಹೆಚ್ಚಿಸ್ತಾ ಇದೆ ಈ ಬೆಳವಣಿಗೆಗಳು ಅಂತ ಹೇಳ್ತೀವಿ. ಚಿಕ್ಕಬಳ್ಳಾಪುರದಲ್ಲಿ ಮತ್ತೆ ಸೋತು ಸುಣ್ಣವಾಗ್ತಾರ ಡಾಕ್ಟರ್ ಸುಧಾಕರ್? ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕೆ ಧುಮುಕಿರುವಂತಹ ಮಾಜಿ ಸಚಿವರು ಡಾಕ್ಟರ್ ಕೆ ಸುಧಾಕರ್ ಈ ಬಾರಿಯೂ ಮತ್ತೆ ಚುನಾವಣೆಯಲ್ಲಿ ಬಹಳ ಟೆನ್ಷನ್ ಇಂದಲೇ ಓಡಾಡುವಂತ ಪರಿಸ್ಥಿತಿ. ಹೊರಗಡೆ ನಗ್ನಗ್ತಾ ಇದ್ರು ಕೂಡ ಒಳಗಡೆ ಅವರಿಗೆ ಟೆನ್ಷನ್ ಶುರುವಾಗಿದೆ. ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಚುನಾವಣಾ ಪ್ರಚಾರ ನಡೆಸಿ ಹೋದ್ರು ಕೂಡ ಇವರಿಗೆ ಟೆನ್ಷನ್ ಮಾತ್ರ ಕಡಿಮೆ ಆಗಿಲ್ಲ. ಆರಂಭದಿಂದಲೂ ಕೂಡ ಅವರು ಟಿಕೆಟ್ ಅನ್ನ ಪಡೆದಾಗಿಂದಲೂ ಕೂಡ ಆ ಟೆನ್ಷನ್ ಇದ್ದೇ ಇದೆ. ದೆಹಲಿ ನಾಯಕರನ್ನ ಭೇಟಿ ಮಾಡಿ ಅವರು ಬರ್ತಾರೆ, ಟಿಕೆಟ್ ಅನ್ನ ಪಡ್ಕೊಳ್ತಾರೆ. ಆದ್ರೆ ಅವರು ಟಿಕೆಟ್ ಘೋಷಣೆಗೂ ಮುಂಚೆನೆ
ನನಗೆ ಟಿಕೆಟ್ ಅಂತ ಹೇಳಿ ರಾಜಾರೋಷವಾಗಿ ಮಾತನಾಡ್ತಾರೆ. ಅದು ಯಾರೆಲ್ಲ ಟಿಕೆಟ್ ಆಕಾಂಕ್ಷಿಗಳಿದ್ದರು, ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ರು ಅವರೆಲ್ಲರ ಒಂದು ಆಕ್ರೋಶ ಕೂಡ ಕಾರಣವಾಗಿತ್ತು. ಪ್ರಮುಖವಾಗಿ SR ವಿಶ್ವನಾಥ್ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸಬೇಕು ಅಂತೇಳಿ ಅವರು ಕೂಡ ಯಡಿಯೂರಪ್ಪ ಅವರ ಮೂಲಕ ಸಾಕಷ್ಟು ಒತ್ತಡವನ್ನು ಹಾಕಿದ್ರು. ಆದರೆ ಅವರಿಗೆ ಟಿಕೆಟ್ ಕೊಡಿಸೋದಕ್ಕೆ ಸಾಧ್ಯವಾಗಲಿಲ್ಲ ಮಗನಿಗೆ. ಇದರಿಂದ ಅವರು ಕೂಡ ಮುನಿಸ್ಕೊಂಡಿದ್ರು. ಅನಂತರ ಏನೆಲ್ಲ ಆಯಿತು ಬೆಳವಣಿಗೆಗಳು ನೀವು ಗಮನಿಸಿದ್ರಿ. ಇನ್ನು ಮತದಾನಕ್ಕೆ ಕೆಲವೇ ದಿನಗಳು ಬಾಕಿ ಇರುವಂಥ ಸಂದರ್ಭದಲ್ಲೂ ಕೂಡ ಸುಧಾಕರ್ ಅವರು ನಿರಾಳವಾಗಿ ಚುನಾವಣಾ ಪ್ರಚಾರ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತಂದ್ರೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ತಾವು ಊಹೆ ಮಾಡ್ಕೊಳ್ಬೋದು. ಒಂದ್ ರೀತಿ ಸುಧಾಕರ್ಗೆ ಇದು ಉಸಿರುಗಟ್ಟಿಸುವಂತ ವಾತಾವರಣ ನಿರ್ಮಾಣ ಆಗಿದೆ. ಅನಾಯಾಸವಾಗಿ ಗೆದ್ದು ಬಿಡ್ಬೋದು ಮೋದಿ ಹೆಸರು ಹೇಳ್ಕೊಂಡು ಅಂತೇಳಿ ಅವರು ಪ್ರಚಾರವನ್ನ ಮಾಡ್ತಾನೂ ಇದ್ದಾರೆ. ಆದರೆ ಅದು ಸಾಧ್ಯವಾಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಇಲ್ಲೊಂದ್ ಕಡೆ ಡಾಕ್ಟರ್ ಸುಧಾಕರ್ ಅವರಿಗೆ ಬಿಗ್ ಶಾಕ್ ಗ್ಯಾರಂಟಿ ಅಂತಾನೆ ಹೇಳಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರಲ್ಲಿ ಲೋಕಸಭೆಗೆ ಎಂಟ್ರಿ ಕೊಡೋದಕ್ಕೆ ಬಹಳ ಉತ್ಸಾಹದಲ್ಲಿದ್ದಾರೆ ಡಾಕ್ಟರ್ ಸುಧಾಕರ್. ಆದರೆ ಚಿಕ್ಕಬಳ್ಳಾಪುರದ ಪರಿಸ್ಥಿತಿಗಳೇನು ಅನ್ನೋದನ್ನ ನಾವು ಹೇಳ್ತೀವಿ. ಈಗ ಮೋದಿ ಹೆಸರಲ್ಲಿ ಪಾರ್ಲಿಮೆಂಟ್ಗೆ ಎಂಟ್ರಿ ಕೊಡೋದಕ್ಕೆ ಡಾಕ್ಟರ್ ಸುಧಾಕರ್ ಪ್ಲಾನ್ ಮಾಡಿದ್ದಾರೆ. ಆದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಡಾಕ್ಟರ್ ಸುಧಾಕರ್ ವಿರುದ್ಧ ಆಪರೇಷನ್ ಶುರುವಾಗಿದೆ. ಮೋದಿ ಹೆಸರಲ್ಲಿ ಪಾರ್ಲಿಮೆಂಟ್ಗೆ ಎಂಟ್ರಿ ಕೊಡೋದಕ್ಕೆ ಡಾಕ್ಟರ್ ಸುಧಾಕರ್ ಪ್ಲಾನ್ ಮಾಡಿದ್ರು. ಆದರೆ ಅವರಿಗೆ ಸೋಲಿನ ರುಚಿಯನ್ನು ತೋರಿಸೋದಕ್ಕೆ ಎದುರಾಳಿಗಳು ರಣತಂತ್ರವನ್ನ ಮಾಡಿದ್ದಾರೆ. ಸ್ವಜಾತಿಯವರಿಂದಲೇ ತಿರಸ್ಕೃತಗೊಂಡಿರುವಂತಹ ನಾಯಕ, ಮಹಾನ್ ನಾಯಕ ಡಾಕ್ಟರ್ ಸುಧಾಕರ್. ಸ್ವಪಕ್ಷೀಯರಿಂದಲೇ ಡಾಕ್ಟರ್ ಸುಧಾಕರ್ಗೆ ಒಳೆಯೇಟು ಬೀಳುವಂತ ಸಾಧ್ಯತೆ ಇದೆ. ಸ್ಥಳೀಯ ಮುಖಂಡರ ವಿಶ್ವಾಸವನ್ನ ಗಳಿಸಲು ಹೋದಂತ ಸುಧಾಕರ್ಗೆ ಮುಖಭಂಗವಾಗಿದೆ. ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಅಲೆ, ಈ ಬಾರಿ ಕೂಡ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರೆ ಅನ್ನುವಂಥ ಮಾತುಗಳೇನು ಕೇಳಿ ಬರ್ತಾ ಇದೆ. ಅದನ್ನೇ ಒಂದು ಅಸ್ತ್ರವನ್ನಾಗಿಟ್ಟುಕೊಂಡು ಜಿಲ್ಲೆಯಲ್ಲಿ ಸುತ್ತಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್. ಆದರೆ ಅದು ಅಷ್ಟು ಸುಲಭವಲ್ಲ. ಕೇವಲ ಮೋದಿ ಅವರ ಹೆಸರನ್ನು ಹೇಳ್ಕೊಂಡು ಹೋದ್ರೆ ಆಗಲ್ಲ. ಯಾಕಂದ್ರೆ ಸಾಕಷ್ಟು ಎಡವಟ್ಟುಗಳನ್ನ ಸುಧಾಕರ್ ಅವರು ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅವರ ಎದುರಾಳಿಗಳು ಇದೇ ಅಂಶಗಳನ್ನು ಇಟ್ಟುಕೊಂಡು ತಂತ್ರಗಾರಿಕೆ ಮಾಡಿದ್ದಾರೆ. ರಣತಂತ್ರವನ್ನ ರೂಪಿಸಿ ಸುಧಾಕರ್ ಅವರನ್ನ ಮತ್ತೆ ಕೆಡ್ಡಕ್ಕೆ ಬೀಳಿಸಬೇಕು ಅಂತೇಳಿ ಒಂದು ಕಡೆ ಸ್ವಜಾತಿಯವರೇ, ಒಕ್ಕಲಿಗ ಸಮುದಾಯದ ನಾಯಕರೇ ಸುಧಾಕರ್ ಅವರಿಗೆ ಮಗ್ಗಲು ಮುಳ್ಳಾಗುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಸ್ವಪಕ್ಷೀಯರೇ ಒಳೆಯೇಟು ಕೊಡುವಂತಹ ಸಾಧ್ಯತೆ, ಅಂದ್ರೆ ಬಿಜೆಪಿ ನಾಯಕರೇ ಸುಧಾಕರ್ಗೆ ಈ ಬಾರಿ ಒಂದ್ ಕಡೆ ಪ್ರಚಾರದಲ್ಲಿ ಇದ್ದಂತೆ ಇದ್ದು ಒಳಗಡೆನೆ ಒಳೆಯೇಟು ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾರೆ ಅಂತಾನೆ ಹೇಳಲಾಗ್ತಾ ಇದೆ. ಇದೆಲ್ಲವೂ ಕೂಡ ಡಾಕ್ಟರ್ ಸುಧಾಕರ್ ಅವರಿಗೆ ಈಗ ನುಂಗಲಾರದ ಬಿಸಿ ತುಪ್ಪ ಆಗಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದ್ ಕಡೆ ಬಹಳ ಉತ್ಸಾಹದಿಂದ ಪ್ರಚಾರಕ್ಕೆ ಧುಮುಕ್ಬಿಟ್ರು ಅವರು. ಬೇರೆ ಯಾವುದೇ ಅಭ್ಯರ್ಥಿಗಳು ರಾಜ್ಯದಲ್ಲಿ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಚುನಾವಣಾ ಪ್ರಚಾರಕ್ಕೂ ಧುಮುಕೋಕೆ ಮೊದಲನೇ ಸುಧಾಕರ್ ಅವರು ಬಹಳ ಆಕ್ಟಿವ್ ಆಗಿದ್ರು. ಕಳೆದ ವಿಧಾನಸಭೆ ಸೋಲಿನ ಏನೋ ಒಂದು ಕಹಿ ಅನುಭವದಿಂದ ಹೊರಗೆ ಬಂದು ಮತ್ತೆ ರಿಫ್ರೆಶ್ ಆಗಿ ಚುನಾವಣೆಯಲ್ಲಿ, ಈ ಲೋಕಸಭೆ ಚುನಾವಣೆಯಲ್ಲಿ ಪ್ರಚಾರವನ್ನು ಮಾಡ್ತಾ ಒಂದು ರೀತಿ ಫಿನಿಕ್ಸ್ ತರ ನಾನು ಬರ್ತೀನಿ ಅನ್ನೋ ರೀತಿಯಲ್ಲಿ ಸಂದೇಶವನ್ನು ರವಾನೆ ಮಾಡೋಕೆ ಹೊರಟರು. ಆದರೆ ಅದು ಅಷ್ಟು ಸುಲಭವಾಗಿಲ್ಲ. ಯಾಕಂದ್ರೆ ಎದುರಾಳಿಗಳನ್ನು ಬೇಕಾದ್ರೆ ಎದುರಿಸಬಹುದು, ಆದರೆ ತಮ್ಮದೇ ಪಕ್ಷದಲ್ಲಿ ಇರ್ತಕ್ಕಂಥ ನಾಯಕರು ಕೊಡುವಂತ ಒಳೆಯಟಿದೆಯಲ್ಲ ಅದನ್ನ ಸಹಿಸಿಕೊಳ್ಳೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಅಂತಹ ಪರಿಸ್ಥಿತಿ ಈಗ ಸುಧಾಕರ್ ಅವ್ರಿಗೆ ಬಂದಿದೆ. ಯಾತಕ್ಕಾಗಿ ಆ ಪರಿಸ್ಥಿತಿ ಬಂತು ಅನ್ನೋದು ಕೂಡ ನಾವು ಮುಂದಿನ ಕ್ಷಣಗಳಲ್ಲಿ ಹೇಳ್ತಾ ಹೋಗ್ತೀವಿ. ಡಾಕ್ಟರ್ ಸುಧಾಕರ್ಗೆ ಒಂದು ರೀತಿ ಸಾಡೆ ಸಾತಿ ಈಗ ಶುರುವಾಗ್ಬಿಟ್ಟಿದೆ. ಎಲೆಕ್ಷನ್ ಅಲ್ಲಿ ಈ ಹಿಂದೆ ಎಲ್ಲ ಕೂಡ ಅನಾಯಾಸವಾಗಿ ಗೆದ್ದು ಬರ್ತಾ ಇದ್ರು ಡಾಕ್ಟರ್ ಕೆ ಸುಧಾಕರ್. ಚಿಕ್ಕಬಳ್ಳಾಪುರ ಕ್ಷೇತ್ರ ಅಂತಂದ್ರೆ ಅವರಿಗೆ ನೀರು ಕುಡಿದಷ್ಟೇ ಈಸಿ ಆಗಿತ್ತು. ಆದ್ರೆ ಈಗ ಅಷ್ಟು ಸುಲಭ ಇಲ್ಲ ಡಾಕ್ಟರ್ ಸುಧಾಕರ್ಗೆ ಅಂತಾನೆ ಜಿಲ್ಲೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಯಾಕೆ, ಏನ್ ಕಾರಣ ಅಂತ ನಾವು ನೋಡೋದಾದ್ರೆ ನೋಡಿ, ಒಕ್ಕಲಿಗರನ್ನೇ ಜೈಲಿಗೆ ಕಳಿಸಿದ್ರು ಸುಧಾಕರ್ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಇವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಒಕ್ಕಲಿಗರ ನಾಯಕರ ಜೊತೆ ನಡ್ಕೊಂಡಂತ ರೀತಿ. ಸೊ ಇದ್ರ ಬಗ್ಗೆ ಕೂಡ ನಾವು ನೋಡೋಣ ಈಗ ಪಾಯಿಂಟ್ಸ್ ನ. ಒಕ್ಕಲಿಗರನ್ನೇ ಜೈಲಿಗೆ ಕಟ್ಟಿದ ಸುಧಾಕರ್ ಅಂತೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸುಧಾಕರ್ ವರ್ಸಸ್ ಸುಧಾಕರ್ ಸ್ಟ್ರೈಟ್ ಫೈಟ್ ಶುರುವಾಗಿದೆ. ಜಿಲ್ಲೆಯಲ್ಲಿ ಇಬ್ಬರು ಸುಧಾಕರ್ ಇದ್ದಾರೆ, ಒಬ್ಬರು ಮಾಜಿ, ಒಬ್ಬರು ಹಾಲಿ ಮಂತ್ರಿ. ಮಾಜಿ ಮಂತ್ರಿ ಲೋಕಸಭಾ ಅಖಾಡದಲ್ಲಿದ್ರೆ, ಹಾಲಿ ಮಂತ್ರಿ ಬಂದು ಚಿಂತಾಮಣಿಯ ಶಾಸಕರು ಡಾಕ್ಟರ್ MC ಸುಧಾಕರ್ ಅವರು ವಾಗ್ದಾಳಿನ ಮಾಡ್ತಾ ಇದ್ದಾರೆ.
ಒಕ್ಕಲಿಗರನ್ನೇ ಜೈಲಿಗಟ್ಟಿದ್ದ ಸುಧಾಕರ್ ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಜಿಲ್ಲೆಯಲ್ಲಿ. ಯಾಕಂದ್ರೆ ಇವರು ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಒಕ್ಕಲಿಗ ನಾಯಕರನ್ನ ಸರಿಯಾಗಿ ನಡೆಸಿಕೊಂಡಿಲ್ಲ, ಅವ್ರ ಮೇಲೆ ಕೇಸ್ಗಳು ಹಾಕ್ಸಿದ್ರು, ಜೈಲಿಗಟ್ಟಿದ್ರು ಅಂತೇಳಿ ಆಕ್ರೋಶ ಇದೆ ಆ ಒಕ್ಕಲಿಗ ಸಮುದಾಯಕ್ಕೆ. ಸ್ವತಃ ಸುಧಾಕರ್ ಒಕ್ಕಲಿಗ ಸಮುದಾಯದವರಾಗಿದ್ರು ಕೂಡ ಸ್ವಜಾತಿಯವರೇ ಇವತ್ತು ಸುಧಾಕರ್ ವಿರುದ್ಧ ಕೊತ ಅಂತ ಹೇಳಿ ಕುದೀತಾ ಇದ್ದಾರೆ. ಸುಧಾಕರ್ ವರ್ಸಸ್ ಸುಧಾಕರ್ ಸ್ಟ್ರೈಟ್ ಫೈಟ್ ಶುರುವಾಗಿದೆ. ಒಕ್ಕಲಿಗರ ಬಗ್ಗೆ ಮಾತನಾಡುವಂತ ನೈತಿಕತೆ ಇಲ್ಲ ಅಂತೇಳಿ ಇವತ್ತು ಡಾಕ್ಟರ್ MC ಸುಧಾಕರ್ ಅವರು ಹೇಳಿದ್ದಾರೆ. ಜಿಲ್ಲೆಯಲ್ಲಿ ಸುಧಾಕರ್ ವರ್ಸಸ್ ಸುಧಾಕರ್, ಒಂದು ಕಡೆ ಬಿಜೆಪಿಲಿರುವಂತಹ ಡಾಕ್ಟರ್ K ಸುಧಾಕರ್ ಹಾಲಿ ಈ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿದ್ದಾರೆ. ಇನ್ನೊಬ್ರು MC ಸುಧಾಕರ್ ಮಂತ್ರಿಗಳಾಗಿದ್ದಾರೆ, ಉನ್ನತ ಶಿಕ್ಷಣ ಸಚಿವರು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ, ಚಿಂತಾಮಣಿಯ ಶಾಸಕರು ಕೂಡ. ಅವರು ಕೂಡ ವಾಗ್ದಾಳಿ ಮಾಡಿದ್ದಾರೆ. ಒಕ್ಕಲಿಗರ ಬಗ್ಗೆ ಮಾತನಾಡುವಂತ ನೈತಿಕತೆನೇ ಇಲ್ಲ ಡಾಕ್ಟರ್ K ಸುಧಾಕರ್ಗೆ ಅಂತೇಳಿ MC ಸುಧಾಕರ್ ವಾಗ್ದಾಳಿ ಮಾಡಿದ್ದಾರೆ. ಇನ್ನು ಮಹಿಳಾ ಮತದಾರರ ವಿಶ್ವಾಸವನ್ನು ಕೂಡ ಕಳ್ಕೊಂಡಿದ್ದಾರೆ ಡಾಕ್ಟರ್ ಸುಧಾಕರ್. ಅವರ ವಿಶ್ವಾಸ ಗಳಿಸೋ ಪ್ರಯತ್ನಗಳು ಕೂಡ ಅವರು ಎಷ್ಟೇ ಮಾಡಿದ್ರು ಕೂಡ ಮಹಿಳಾ ಮತದಾರರು ಸುಧಾಕರ್ ಪರವಾಗಿ ಮತ ಹಾಕೋದಕ್ಕೆ ಸಿದ್ಧ ಇಲ್ಲ ಅನ್ನುವಂಥ ವಿಚಾರ ಜಿಲ್ಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ಕಳೆದ ಬಾರಿ ಸೋಲಿನ ರುಚಿ ತೋರಿಸಿದಂಥ ಪ್ರದೀಪ್ ಈಶ್ವರ್ ಈ ಬಾರಿ ಮತ್ತೆ ಆಕ್ಟಿವ್ ಆಗಿದ್ದಾರೆ. ವಿಧಾನಸಭೆಯಲ್ಲಿ ಅಷ್ಟೇ ಅಲ್ಲ, ಲೋಕಸಭೆಯಲ್ಲೂ ಕೂಡ ಇವರು ಮನೆ ಕಳಿಸ್ತೀನಿ ಅಂತೇಳಿ ಅವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಡೈಲಾಗ್ಗಳನ್ನ ಹೊಡೆದು ಚುನಾವಣಾ ಅಖಾಡದಲ್ಲಿ ಪ್ರದೀಪ್ ಈಶ್ವರ್ ಸುಧಾಕರ್ ಅವರಿಗೆ ಸೋಲಿನ ರುಚಿಯನ್ನು ತೋರಿಸಿದ್ರು. ಈ ಬಾರಿ ಕೂಡ ಮತ್ತೆ ಮನೆ ಕಳಿಸುವಂತ ಆಲೋಚನೆ ಅವರದು. ಇನ್ನು ಸುಧಾಕರ್ ಅವರನ್ನ ಸೋಲಿಸಿ ಸಿದ್ಧ ಅಂತ ಹೇಳಿ ಪ್ರದೀಪ್ ಈಶ್ವರ್ ಹೇಳ್ತಾ ಇದ್ದಾರೆ. MC ಸುಧಾಕರ್ ಅವರು ಏನ್ ಹೇಳಿದ್ರು ಬನ್ನಿ ನೋಡೋಣ. ಈಗ ನೋಡಿ, ಈಗ ಯಾರ್ಯಾರು ವಸೂಲಿ ಮತ್ತೊಂದ್ರ ಬಗ್ಗೆ ನನ್ಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ. ಶಿವೋತ್ಸವ ಯಾರು ಮಾಡಿದ್ರು, ಯಾರ ಹತ್ರ ಶಿವೋತ್ಸವದಲ್ಲಿ ವಸೂಲಿ ಮಾಡಿದ್ರು, ಚಿಕ್ಕಬಳ್ಳಾಪುರ ಉತ್ಸವ ಮಾಡಿದ್ರು, ಯಾರ್ಯಾರ ಹತ್ರ ಎಷ್ಟೆಷ್ಟು ಮಾಡಿದ್ರು. ಕನಿಷ್ಠ ರೀ, ಒಬ್ಬ ಆರೋಗ್ಯ ಸಚಿವನಾಗಿ ನರ್ಸ್ಗಳು ಬಿಟ್ಟಿಲ್ಲಲ್ರಿ ನೀವು, ನರ್ಸ್ಗಳು ಟ್ರಾನ್ಸ್ಫರು ಬಿಟ್ಟಿಲ್ಲಲ್ರಿ ನೀವು. ಯಾರ್ಯಾರ ಹತ್ರ ಇವತ್ತು ದಂತ ವೈದ್ಯರು ಬಂದು ಮೊನ್ನೆ ಹೇಳಿಕೆ ಕೊಟ್ಟಿದ್ದಾರೆ, ಯಾರ್ಯಾರು ಇವತ್ತು ಏನೇನು ಮಾಡಿದಾರಂತ ನೀವು ಕೇಳಿ. ಯಾರಾದರೂ ಜಿಲ್ಲಾ ನಮ್ಮ ಅಧಿಕಾರಿಗಳ ಹತ್ರ ಕೇಳಿ. ಹಿಂದೆ ಯಾವ ರೀತಿ ವ್ಯವಸ್ಥೆ ಇತ್ತು, ಈಗ ಯಾವ ರೀತಿ ವ್ಯವಸ್ಥೆ ಇದೆ, ನೀವೆಲ್ಲ ಇಲ್ಲೇ ಸ್ಥಳೀಯವಾಗಿದ್ದೀರ, ನಿಮಗೆಲ್ಲ ಮಾಹಿತಿ ಇರ್ತದೆ. ನಿಮಗೆಲ್ಲ ಮಾಹಿತಿ ನಿಮ್ಮ ತೆರೆದಿಟ್ಟಿದ್ದೀವಿ. ಯಾರು ಇಲ್ಲಿ ಯಾರು ಗುಟ್ಟಾಗಿ ಇನ್ನೊಂದು ಮತ್ತೊಂದು ಮಾಡೋದಿಲ್ಲ. ಅದರಿಂದ ಅವರಿಂದ ನಾವು ಕಲಿಬೇಕಾಗಿಲ್ಲ. ಅದರಿಂದ ಅವರು ಎಲ್ಲೆಲ್ಲಿ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಅಪಾಯಿಂಟ್ಮೆಂಟ್ ಇರ್ಬೋದು. ವಾಕ್ ಇನ್ ಇಂಟರ್ವ್ಯೂಸ್ ಏನು ನಡೀತು ಮೆಡಿಕಲ್ ಕಾಲೇಜಸ್ದು, ಈಗ ಕೇಳಿ ನಮ್ಮ ಮೆಡಿಕಲ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಪಾಪ ಯಾರ್ಯಾರು ಎಷ್ಟೆಷ್ಟು ದಕ್ಷಿಣೆ ಕೊಟ್ಟರು ಅಂತಕ್ಕಂಥದ್ದು ಯಾರ ಹತ್ರ ಹೇಳ್ತೀರೋ ಹೇಳ್ಬೋದು ಅಂದ್ರೆ. ನನ್ನ ಸ್ನೇಹಿತರಿದ್ದಾರೆ, ನಾನು ಅದೇ ವೃತ್ತಿಯಿಂದ ಬಂದಿರತಕ್ಕಂಥವನು, ನಾನು ಸಕ್ರಿಯವಾಗಿ ಪ್ರಾಕ್ಟೀಸ್ ಮಾಡಿರೋನು. ಅವ್ರು ಪ್ರಾಕ್ಟೀಸ್ ಮಾಡಿರಲಿಲ್ಲ. ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಒಬ್ರು ಫ್ರೆಂಡ್ ಸ್ನೇಹಿತರನ್ನ ಇಟ್ಕೊಂಡು ಎಲ್ಲೆಲ್ಲಿ ವಸೂಲಿ ಮಾಡಿದ್ರು ಅಂತ ಕೇಳಿ ಅವರು ಯಾರ್ಯಾರ ಹತ್ರ ಎಷ್ಟೆಷ್ಟು ರೇಟ್ ಫಿಕ್ಸ್ ಮಾಡಿದ್ರು ಅಂತ. ಒಬ್ಬ ಪೊಲೀಸ್ ಆಫೀಸರ್ ಅವರ ಸ್ವಂತ ಅಣ್ಣ ಡಾಕ್ಟರ್ಗೆ KC ಜನರಲ್ ಹಾಸ್ಪಿಟಲ್ ಟ್ರಾನ್ಸ್ಫರ್ಗೆ 6 ತಿಂಗಳು ಸತಾಯಿಸಿದ್ದಾರೆ. 10 ಲಕ್ಷ ದುಡ್ಡು ತಗೊಂಡ ಮೇಲೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸ್ವತಃ ಅವರು ಪೊಲೀಸ್ ಆಫೀಸರ್ ಹೇಳಿದ್ರು ಪಾಪ. ಅದ್ರ ಬಗ್ಗೆ ನಾನು ಯಾರು ಅಂತ ಹೇಳಕ್ ಹೋಗೋದಿಲ್ಲ, ಅವ್ರಿಗೆ ಗೊತ್ತು, ಅವ್ರಿಗೆ ಯಾರು ಅಂತ ಗೊತ್ತಿದೆ ಅವ್ರಿಗೆ. ಇದೆಲ್ಲ ಬಹಳಷ್ಟು ಉದ್ದ ಚರಿತ್ರೆ ಇದೆ. ಅದರಿಂದ ಅವರಿಂದ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದು ಮತ್ತೊಂದು ಇವತ್ತು ನಿಮ್ಗೆಲ್ಲ ಗೊತ್ತಿದೆ. ಇಲ್ಲಿ ನಾನು ಹಿಂದೆ ಹೇಳಿದೆ ರಿಪಬ್ಲಿಕ್ ಆಫ್ ಚಿಕ್ಕಬಳ್ಳಾಪುರ ಅಂತ, ಇವೆಲ್ಲ ವಿಚಾರದಲ್ಲೂ ನಿಮ್ಗೆಲ್ಲ ಮಾಹಿತಿ ಇದೆ. ನಿಮ್ಗೆ ಏನು ನಡೀತಾ ಇದೆ ಆಡಳಿತ ವ್ಯವಸ್ಥೆಯಲ್ಲಿ ಅನ್ನೋದು ಗೊತ್ತಿದೆ. ಅದರಿಂದ ಅವರಿಂದ ನಾವು ಕೇಳುವಂಥದ್ದಿಲ್ಲ. ಅವರು ಶೆಕ್ಯೂರಿ ಅಂತ ಹೇಳಿದ್ದಾರೆ, ಬಹಳ ಸಂತೋಷ. ಯಾಕೆಂದರೆ ಒಂದು ಮಾತು ಹೇಳಿದ್ರು ಹಿಂದೆ, ಅವರು ಸೋತೋಗ್ಬಿಟ್ಟು ಅವರು ಯಾರು ಅಂತ ಯಾರಿಗೂ ಗೊತ್ತಿಲ್ಲ, ಅದಕ್ಕೋಸ್ಕರ ನನ್ನ ಬಗ್ಗೆ ಟೀಕೆ ಮಾಡಿಬಿಟ್ಟು ಅವರು ಪ್ರಚಾರ ಗಿಟ್ಸ್ಕೊಳ್ಳೋಂಥ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ರು. ನಾನು ನಿಲ್ಸೋ ಅಭ್ಯರ್ಥಿ ಮೇಲೆ ಅವ್ರು ಗೆಲ್ಲಿ ಆಮೇಲೆ ಒಕ್ಕಲಿಗ ಸಮುದಾಯದ ನಾಯಕರೇ MC ಸುಧಾಕರ್ ಅವರು ಈಗ K ಸುಧಾಕರ್ ವಿರುದ್ಧ ಯಾವ ರೀತಿ ವಾಗ್ದಾಳಿ ಮಾಡಿದ್ರು. ಓಕೆ, ಬೇರೆ ಬೇರೆ ಪಾರ್ಟಿಲಿದ್ದಾರೆ, ಆ ರೀತಿ ಆರೋಪಗಳು ಬರ್ಬೋದು, ಟೀಕೆಗಳು ಬರ್ಬೋದು. ಆದರೆ ಬೇರೆ ಬೇರೆ ಸಮುದಾಯಗಳು ಕೂಡ ಈ ಸುಧಾಕರ್ ಅವರ ವಿರುದ್ಧ ಇವತ್ತು ರೊಚ್ಚಿಗೆದ್ದಿದ್ದಾರೆ. ತಿಗಳರ ಸಮುದಾಯ ಸುಧಾಕರ್ ವಿರುದ್ಧ ಕೊತ ಕುದೀತಾ ಇದ್ದಾರೆ. ಕಾರಣ ಏನು, ಯಾವ ಕಾರಣಕ್ಕೆ ಅಂತ ನೋಡೋದಾದ್ರೆ ವಹಿನಿಕುಲ ಕ್ಷತ್ರಿಯ ಸಮಾಜದವರನ್ನು ಕೂಡ ತುಳಿದಿದ್ದಾರೆ ಸುಧಾಕರ್ ಅನ್ನುವಂಥ ಆರೋಪ. ಹೀಗಾಗಿನೇ ಡಾಕ್ಟರ್ K ಸುಧಾಕರ್ ಅವರ ವಿರುದ್ಧ ಈಗ ತಿಗಳ ಸಮುದಾಯದವರು ಕೂಡ ಸಾಕಷ್ಟು ಆಕ್ರೋಶಗೊಂಡಿದ್ದಾರೆ. ವಹಿನಿಕುಲ ಕ್ಷತ್ರಿಯ ಸಮುದಾಯದವರು ತಿಗಳ ಸಮುದಾಯದ ವಿರೋಧ ಕಟ್ಟಿಕೊಂಡಿರುವಂತಹ ಡಾಕ್ಟರ್ ಸುಧಾಕರ್ ಇತ್ತೀಚೆಗೆ ವಹಿನಿಕುಲ ಕ್ಷತ್ರಿಯ ನಾಯಕರೊಂದಿಗೆ ನಡೆದಂತಹ ಸಂಧಾನ ಕೂಡ ವಿಫಲ ಆಗಿದೆ. ಹಿಂದುಳಿದ ವರ್ಗಗಳ ವಿರೋಧಿ ಎಂಬ ಆರೋಪದಿಂದ ಸುಧಾಕರ್ಗೆ ಹಿನ್ನಡೆ ಆಗುವಂತಹ ಸಾಧ್ಯತೆಗಳಿದೆ. ವಹಿನಿಕುಲ ಕ್ಷತ್ರಿಯರಿಗೆ ಅಗೌರವ ತೋರಿದ್ದಾರೆ ಅಂತೇಳಿ ಅವರು ಕಿಡಿಕಾರ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ನಾಯಕರನ್ನ ತುಳಿತಾ ಇದ್ದಾರೆ. ಗಂಭೀರ ಆರೋಪ ಇದೆ ಇದು ಸುಧಾಕರ್ ಅವರ ಮೇಲೆ.
ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧ ಹಿಂದುಳಿದ ವರ್ಗಗಳ ನಾಯಕರನ್ನು ತುಳಿತಾ ಇದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಪ್ರಮುಖವಾಗಿ ತಿಗಳ ಸಮುದಾಯದವರ ವಿರೋಧವನ್ನ ಕಟ್ಟಿಕೊಂಡಿದ್ದಾರೆ ಸುಧಾಕರ್. ಇತ್ತೀಚೆಗೆ ಅವರನ್ನು ಸಮಾಧಾನ ಪಡಿಸುವಂತ ಕೆಲಸ ಮಾಡಕ್ ಹೋದ್ರು. ವಹಿನಿಕುಲ ಕ್ಷತ್ರಿಯ ನಾಯಕರು ನಡೆದಂತ ಸಂಧಾನ ವಿಫಲ ಆಯಿತು. ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೆದಂತ ಸಂಧಾನ ಏನಿತ್ತು, ಇಲ್ಲೊಂದು ಕಡೆ ಮೊದಲ ಹಂತದಲ್ಲಿ ಯಶಸ್ವಿ ಆದರೂ ಕೂಡ ಆಮೇಲೆ ಅವರು ಕೂಡ ಉಲ್ಟಾ ಹೊಡೆದ್ರು, ಯೂ ಟರ್ನ್ ತಗೊಂಡ್ರು. ಹೀಗಾಗಿ ಸುಧಾಕರ್ ಅವರಿಗೆ ಇದೊಂದು ದೊಡ್ಡ ಹಿನ್ನಡೆ ಆಗುವಂತ ಸಾಧ್ಯತೆಗಳಿದೆ. ಆ ಸಮುದಾಯದ ಮುಖಂಡರು ವಿಜಯ್ ಕುಮಾರ್ ಅವರನ್ನ ಇವರು ಬಿಜೆಪಿ ಸೇರ್ಪಡೆ ಆಗೋದಕ್ಕೆ ಬಿಡಲಿಲ್ಲ. ತಿಗಳರ ನಾಯಕ ವಿಜಯ್ ಕುಮಾರ್ ಬಿಜೆಪಿ ಸೇರ್ಪಡೆಗೆ ಸುಧಾಕರ್ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲೊಂದು ಕಡೆ ಪಕ್ಷದ ರಾಜ್ಯಾಧ್ಯಕ್ಷರು ಒಲವು ತೋರಿಸಿದ್ರು ಕೂಡ ವಿಜಯ್ ಕುಮಾರ್ ಅವರ ಪರವಾಗಿ ತಿಗಳರ ನಾಯಕ ಸುಧಾಕರ್ ಅವರು ಅದಕ್ಕೆ ಒಪ್ತಾ ಇಲ್ಲ, ಬಹಳ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ, ಅಡ್ಡಗಾಲನ ಹಾಕ್ತಾ ಇದ್ದಾರೆ, ಯಾವ ಕಾರಣಕ್ಕೂ ಸೇರಿಸ್ಕೊಳ್ಬಾರ್ದು ಅಂತೇಳಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥ ಆರೋಪ ಇದೆ ಸುಧಾಕರ್ ಅವರ ಮೇಲೆ. ತಿಗಳರ ನಾಯಕ ವಿಜಯ್ ಕುಮಾರ್ ಬಿಜೆಪಿ ಸೇರ್ಪಡೆಗೆ ಸುಧಾಕರ್ ತೀವ್ರ ವಿರೋಧ ವ್ಯಕ್ತಪಡಿಸಿರೋದು ಈಗ ಆ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ವಹಿನಿಕುಲ ಕ್ಷತ್ರಿಯ ಸಮುದಾಯ ಜಯಸಿಂಹ ಅವರು ಇತ್ತೀಚೆಗೆ ಮಾತನಾಡಿದ್ರು, ಸುಧಾಕರ್ ಅವರು ಹಿಂದುಳಿದ ವರ್ಗಗಳನ್ನ ತುಳಿತಾ ಇದ್ದಾರೆ, ತಿಗಳರಿಗೆ ಅಪಮಾನ ಮಾಡ್ತಾ ಇದ್ದಾರೆ ಅಂತೆಲ್ಲ ಕೂಡ ಗಂಭೀರ ಆರೋಪಗಳನ್ನು ಅವರು ಮಾಡಿದ್ದಾರೆ. ಇದೆಲ್ಲವೂ ಕೂಡ ಡಾಕ್ಟರ್ ಸುಧಾಕರ್ ಅವರಿಗೆ ಹಿನ್ನಡೆ ಆಗುವಂತಹ ಸಾಧ್ಯತೆಗಳಿದೆ. ಈ ಸಮುದಾಯಗಳು ತಿರುಗಿ ಬಿದ್ದಿರೋದ್ರಿಂದ ಆ ಸಮುದಾಯಗಳ ಮತಗಳು ಯಾವುದೇ ಕಾರಣಕ್ಕೂ ಸುಧಾಕರ್ ಅವರಿಗೆ ಬರುವ ಸಾಧ್ಯತೆಗಳಿಲ್ಲ. ಇದು ಸುಧಾಕರ್ ಅವರಿಗೆ ಟೆನ್ಷನ್ ಅನ್ನು ಹೆಚ್ಚು ಮಾಡ್ತಾ ಇರುವಂಥದ್ದು. ಈ ಬಾರಿ ಮತ್ತೆ ಸೋಲಿನ ರುಚಿಯನ್ನ ಕಾಣಬೇಕಾಗುತ್ತಾ ಅನ್ನೋ ಒಂದು ಆತಂಕ ಕೂಡ ಅವರಿಗೆ ಎದುರಾಗಿದೆ. ಹಿಂದುಳಿದ ವರ್ಗಗಳ ನಾಯಕರನ್ನ ತುಳಿತಾ ಇದ್ದಾರೆ ಅನ್ನುವಂಥ ಗಂಭೀರ ಆರೋಪ ಕೂಡ ಇದೆ ಅವರ ಮೇಲೆ. ಕೇವಲ ಒಕ್ಕಲಿಗ ಸಮುದಾಯದ ನಾಯಕರಷ್ಟೇ ಅಲ್ಲ, ಸ್ವಜಾತಿಯ ನಾಯಕರು ನಮ್ಮ ಸಮುದಾಯದ ಅಂದ್ರೆ ಒಕ್ಕಲಿಗ ಸಮುದಾಯದವರನ್ನ ಜೈಲಿಗೆ ಕಳಿಸಿರು ಅಂತ ಹೇಳಿ ಆರೋಪ ಮಾಡ್ತಿದ್ರೆ, ಹಿಂದುಳಿದ ವರ್ಗದವರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಪ್ರಬಲ ಒಕ್ಕಲಿಗ ಸಮುದಾಯವೂ ಜೊತೆಗಿಲ್ಲ, ಇನ್ನೊಂದು ಕಡೆ ಹಿಂದುಳಿದ ವರ್ಗದವರು ಕೂಡ ಈಗ ಕೈ ಎತ್ತಿ ಬಿಡ್ತಾ ಇದ್ದಾರೆ. ಹೀಗಾಗಿ ಸುಧಾಕರ್ ಅವರಿಗೆ ಒಂದು ರೀತಿ ಕೆಡ್ಡಕ್ಕೆ ಬಿದ್ದಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅವರು ಎಷ್ಟೇ ಮುಖಂಡರ ಮನವೊಲಿಸೋ ಪ್ರಯತ್ನಗಳು ಮಾಡಿದ್ರು ಕೂಡ ಒಂದಲ್ಲ ಒಂದು ಕಡೆ ಡ್ಯಾಮೇಜ್ ಆಗ್ತಾನೆ ಇದೆ. ಹಿಂದೆ ಮಾಡಿಕೊಂಡಿರುವಂಥ ಡ್ಯಾಮೇಜ್ ಈಗ ಅವರಿಗೆ ಇಂಥ ಪರಿಸ್ಥಿತಿಯನ್ನು ತರ್ತಾ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಇನ್ನು ಜೊತೆಗಿದ್ದೇ ಗುನ್ನ ಕೊಡಲು ರೆಡಿಯಾಗಿದ್ದಾರೆ. ಪ್ರತಿಯೊಬ್ಬರು ಗೊತ್ತಾಗ್ತದೆ 10 ವರ್ಷದಲ್ಲಿ ಘೋಷಣೆ ಹುಸಿ ಘೋಷಣೆಗಳು 15 ಲಕ್ಷ ರೂಪಾಯಿಗಳನ್ನ ಎಲ್ಲರ ಅಕೌಂಟ್ ಹಾಕ್ತೀವಿ ವಿಚಾರವಾಗಿ ಅಮಿತ್ ಶಾ ಅವರು ಚುನಾವ್ ವಿನಂತಿ ಏನಂತಂದರೆ, ಈಗಾಗಲೇ ನಾವು ನೀವೆಲ್ಲರೂ 10 ವರ್ಷಗಳಿಂದಲೂ ಸತತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಬರೀ ಸುಳ್ಳು ಆಶ್ವಾಸನೆಯಲ್ಲಿ ನಮ್ಮ ದೇಶ ಹಾಳಾಗೋಗ್ತಾ ಇರೋದು ನಾವು ನೀವೆಲ್ಲರೂ ನೋಡ್ತಾನೆ ಇದ್ದೀವಿ. 10 ವರ್ಷಗಳಿಂದಲೇ ಹೆಂಗೆ ಮಣ್ಣು ಮುಗಿಸ್ತಾವ್ರಂತಲೂ ಸಹ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಅವರ ಉದ್ದೇಶಗಳು ಅವ್ರೇನು ಹಿಂದೆ ಮುಂದಿನ ಎಲ್ಲ ಥರ ಯೋಚನೆ ಮಾಡಿದ್ರೆ ಭಯಂಕರದ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ದೇಶ ಇವತ್ತು ನಮ್ಮನ್ನು ಆಳ್ತಾ ಇದೆ ಅನ್ನೋದಕ್ಕೆ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ. ಇವತ್ತು ನೀವು ಸಾಕಷ್ಟು ನೋಡಿ, ಪ್ರತಿ 5 ವರ್ಷಕ್ಕೊಂದ್ಸರಿ ಬರೀ ಸುಳ್ಳು ಆಶ್ವಾಸನದಲ್ಲೇ ನಡ್ಕೊಂಡು ಹೋಗ್ತಾ ಇದೆ. ಈಗ ನಮ್ಮ ಸಹೋದರ ಹೇಳ್ದಂಗೆ ಒಬ್ಬರ ಅಕೌಂಟ್ಗೆ ಇಷ್ಟು ಲಕ್ಷ 15 ಲಕ್ಷ ಹಾಕ್ತೀನಿ ಅಂತ ಬಂದಂಥ ಏನು ಕೇಂದ್ರ ಸರ್ಕಾರದ ಮೋದಿ ಸರ್ಕಾರ ಇವತ್ತು 10 ವರ್ಷಗಳಿಂದ ಬರೀ ಸುಳ್ಳಿನ ಆಶ್ವಾಸನೆಯಲ್ಲೇ ತುಳುತ್ತಾ ಇದೆ ವಿನಃ ಯಾವುದೇ ಬದಲಾವಣೆ ಅಂತೂ ನಾವು ನೋಡೋಕ್ಕಾಗ್ತಾ ಇಲ್ಲ. ಇವತ್ತು ನೋಡಿ, ಉದಾಹರಣೆ ನೋಡಿ, ಈ ಸತಿ ಸ್ವಲ್ಪ ಮಿಸ್ಟೇಕು ಅಂದ ತಕ್ಷಣ JDS ಅವ್ರನ್ನ ಹೊಂದಾಣಿಕೆ ಮಾಡ್ಕೊಂಡು ಯಾವ ಥರ ರಾಜಕೀಯ JDS ಅವರು ಮಾಡ್ತಾವ್ರು ಅನ್ನೋದು ನೋಡ್ಬೇಕು. ಯಾಕಂದರೆ ಇವತ್ತು ನಮ್ಮ ದೇಶ ಆಳಿದಂಥ ಏನು ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ ಒಂದು ಏನು ಜಾತ್ಯತೀತ ಒಂದು ಮನೋಭಾವ ಇದ್ದಂಥ ಏಕೈಕ ವ್ಯಕ್ತಿ ನಮ್ಮ ದೇಶದಲ್ಲಿ ದೇವೇಗೌಡರು ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ದೇವೇಗೌಡರು ಇವತ್ತು ಆ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದರೆ ಇದರ ಏನು ಹುನ್ನಾರ ಅನ್ನೋದನ್ನು ನಾವು ನೀವೆಲ್ಲರೂ ಯೋಚನೆ ಮಾಡಬೇಕು. ಇವತ್ತು ED ಆಗ್ಬೋದು, CBI ಆಗ್ಬೋದು, ಇಂಥ ಸಂಸ್ಥೆಗಳನ್ನೆಲ್ಲ ಅವರು ಬುಟ್ಟಿಗೆ ಹಾಕ್ಕೊಂಡು ಯಾರು ಏನೇನು ತೊಂದರೆ ಕೊಟ್ಬಿಟ್ಟು ಇವತ್ತು ಎಲ್ಲರಿಂದನೂ 20 ಕೋಟಿ ಜನಕ್ಕೆ ಉದ್ಯೋಗವನ್ನು ಕಲ್ಪಿಸ್ಬೋದಾಗಿದೆ. ಆದರೆ ಏನಾದರೂ ಮಾಡಿದ್ದಾರಾ? ಅದು ಪ್ರತಿಫಲ ಏನಾದರೂ ಇದೆಯಾ? ಇದು ಈ ಥರದ ಅಂಶಗಳನ್ನು ಕೇಂದ್ರವಾಗಿ ಇಟ್ಕೊಂಡು ನಾವು ಯಾಕೆ ಕೇಂದ್ರ ಸರ್ಕಾರವನ್ನೇ ನಾವು ವಿರೋಧಿಸಬೇಕು? ಆದರೆ ನೀವು ಕೇಳ್ಬೋದು, ಏನು ಈ ಹಿಂದೆ ನೀವು ಇದು ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ, ಸಂಘಟನೆಗಳೇನು ಮಾಡಲಿಲ್ಲ ಅಂತ. ಅಂಥ ಸಂದರ್ಭದಲ್ಲೂ ಸಹ
ನಾವು ಅವುಗಳನ್ನ ವಿರೋಧಿಸಿ ಜನತಾ ಪಕ್ಷ ಅಂದರೆ ಪಕ್ಷ ಅಂತಿತ್ತು, ಜನತಾ ಪಕ್ಷ ಇತ್ತಲ್ಲ, ಮೂರನೇ ಶಕ್ತಿನ ತರಬೇಕು ಅಂತ ನಾವು ಮಾಡಿದ್ವಿ. ಹೆಗಡೆ ಸರ್ಕಾರ ಅಧಿಕಾರಕ್ಕೆ ಬನ್ನೋಂಥ ಕೆಲಸನ ದಲಿತ ಸಂಘಟನೆಗಳು ಮಾಡ್ತೀವಿ. ಆದರೆ ಈಗ ನಮಗೆ ಅನಿವಾರ್ಯವಾಗಿ ಎದುರಾಗಿರ್ತಕ್ಕಂಥ ಈ ಪರಿಸ್ಥಿತಿಯನ್ನು ಇದನ್ನು ವಿರೋಧಿಸಬೇಕಾದ್ರೆ ನಮಗೆ ಒಂದೇ ಒಂದು ಅಸ್ತ್ರ ಇರ್ತಕ್ಕಂಥದ್ದು ಏನಂದರೆ ಕಾಂಗ್ರೆಸ್ ಸರ್ಕಾರದ ಜೊತೆಗೆ ಸೇರಿನೇ ನೀವು ನಿಮ್ಮ ವಿರೋಧಿನ ನಾವು ಎದುರಿಸಬೇಕು ಅಂತ ನಂತರನ್ನು ನಿಲುವು ಬಂದಿದ್ದೀವಿ. ಯಾಕೆ ಬೇರೆ ಪರ್ಯಾಯ ರಾಜಕೀಯ ಶಕ್ತಿಗಳಿಲ್ಲ ನಮ್ಮಲ್ಲಿ. ಅದರಲ್ಲಂತೂ ಕರ್ನಾಟಕದಲ್ಲಿ ನೋಡಿ, ಕರ್ನಾಟಕದಲ್ಲಿ ಗೆಲ್ಲಬೇಕಾದ್ರೆ ಕರ್ನಾಟಕದ ಸರ್ಕಾರ ಈಗ ಕಳೆದ ಅಧಿಕಾರಕ್ಕೆ ಬಂದಾಗ ನಾವು ಒಂದು 2 ಲಕ್ಷ ಜನನ ಸೇರಿಸಿ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಒಂದು ದೊಡ್ಡ ಬೃಹತ್ ಸಮಾವೇಶ ಮಾಡಿದ್ವಿ. ತಾವೆಲ್ಲ ಗಮನಿಸಿದ್ವಿ. ಆವತ್ತಿನಿಂದ ನಾವೊಂದು ಆಂದೋಲನವನ್ನು ಪ್ರಾರಂಭ ಮಾಡಿದ್ವಿ. ರಾಜಕೀಯ ಏನು ಜನಾಂದೋಲನ ಅಂತ ನಾವು ಕರೆದು ಅದಕ್ಕೆ ದಲಿತ ಸಂಘರ್ಷ ಸಮಿತಿಗಳ ಆಂದೋಲನ, ರಾಜಕೀಯ ಜನಜಾಗೃತಿಗಾಗಿ ದಲಿತ ಸಂಘಟನೆಗಳ ಒಂದು ಜನಾಂದೋಲನ ಅಂತ ನಾವು ಪ್ರಾರಂಭ ಮಾಡಿ ಅದನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ವಿ. ನಾವು ಬೇರೆಯವ್ರ ಥರ ಒಂದು ಪಕ್ಷ ರಾಜಕೀಯ ಮಾಡಲಿಕ್ಕೆ ನಾವು ಹೋಗಿಲ್ಲ. ಪಕ್ಷ ರಾಜಕೀಯಗಳು ಮಾಡ್ತಾ ಇರ್ತಕ್ಕಂಥದ್ದು ಯಾರಿಗಾಗಿ? ಸ್ವತಂತ್ರ ಭಾರತದಲ್ಲಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ನೀವು ಪಕ್ಷಗಳನ್ನು ಕಟ್ಕೊಂಡಿರ್ತಕ್ಕಂಥವ್ರು ಯಾರು ಪರವಾಗಿ ನಿಲ್ಲಬೇಕಾಗಿತ್ತು, ಯಾರು ಪರವಾಗಿ ನೀವು ಮಾತನಾಡಬೇಕಾಗಿತ್ತು, ಆ ಮಾತುಗಳು ಸಂಪೂರ್ಣವಾಗಿ ನಿಂತಿವೆ. ಆದಮೇಲೆ ಆ ಕಾರಣದಿಂದ 67% ಇರ್ತಕ್ಕಂಥ ತುಳಿತಕ್ಕೊಳಗಾಗಿರ್ತಕ್ಕಂಥವ್ರು, ಆದಿವಾಸಿಗಳು, ಅಲೆಮಾರಿಗಳು, ಭೂಹೀನರು, ಬಡವರು, ಇವರ ಪರಿಸ್ಥಿತಿ ಇವತ್ತು ಚಿಂತಾಜನಕವಾಗಿದೆ. ನಾನು ಯಾಕೆ ದಲಿತ ಸಂಘರ್ಷ ಸಮಿತಿಯನ್ನು ಈ ಥರದ ಒಂದು ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಂದರೆ, ಅವರ ಈ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು ಒಂದು ದೊಡ್ಡ ಸಂಘಟನೆ. ಆ ಸಂಘಟನೆ ಎಲ್ಲರನ್ನೂ 10 ಸಂಘಟನೆಗಳು ಸೇರಿಸಿ ಒಂದು ಒಕ್ಕೂಟ ಅಂತ ಮಾಡ್ಕೊಂಡು ಅದು ದಲಿತ ಸಂಘಟನೆಗಳ ಐಕ್ಯ ಹೋರಾಟ ಚಾಲನಾ ಸಮಿತಿ ಅಂತ, ಆ ಚಾಲನಾ ಸಮಿತಿಯ ಮುಖಾಂತರ ಜಿಲ್ಲೆಗೂ ನಾವು ಈಗಾಗಲೇ ಪ್ರವಾಸ ಮಾಡಿ ಈಗ ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ತಮಗೆ ಭಾರಿ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶನ ಹೇಳಲೇಬೇಕು. ಅದು ಇವೆಲ್ಲ ಹಳೆವು ಅಂತ ಅನಿಸ್ಬೋದು ನಿಮಗೆ. ಅದು ಇತ್ತೀಚೆಗಷ್ಟೇ ಆದಂಥ ನೀವೆಲ್ಲರೂ ನೋಡಿದಿರಿ. ಒಂದು ಸುಪ್ರೀಂ ಕೋರ್ಟ್ ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸುಧಾಕರ್ ಅವರು ಅಭ್ಯರ್ಥಿಯಾಗಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ಇಂದ ರಕ್ಷಾರಾಮಯ್ಯ ಅವರು ಅಭ್ಯರ್ಥಿಯಾಗಿದ್ದಾರೆ. ಇಬ್ಬರಲ್ಲಿ ಯಾರ ಅಧಿಕಾರಕ್ಕೆ ಬಂದ್ರೆ ಉತ್ತಮ? ರಾಹುಲ್ ಗಾಂಧಿ. ಆಯ್ತು, ದೇಶ ಮಟ್ಟಕ್ಕೆ ರಾಹುಲ್ ಗಾಂಧಿ. ಚಿಕ್ಕಬಳ್ಳಾಪುರದ ಮಟ್ಟಕ್ಕೆ ಯಾರು ಬಂದ್ರೆ ರಕ್ಷಾರಾಮಯ್ಯ ಬಂದ್ರೆ ನಮ್ಗೆ ಒಳ್ಳೇದು. ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಗೆ ನಂಬಿಕೆ ಇದೆಯಾ? ನಂಬಿಕೆ ಇದೆ. ಅನ್ನ ತಿಂತಾರೋದು ಅವ್ರದ್ದೇ. ಬಿಜೆಪಿ ಏನು ಸುಖ ಇಲ್ಲ. ಬಿಜೆಪಿಗೆ ಯಾಕೆ ಓಟ್ ಹಾಕಲ್ಲ? ನಮ್ಗೇನು ಸುಖ ಇಲ್ಲಲ್ಲ, ಏನು ಸೌಲಭ್ಯ ಇಲ್ಲಲ್ಲ. ಕಾಂಗ್ರೆಸ್ ಸೌಲಭ್ಯ ಕೊಡ್ತಿದ್ಯಾ? ಒಳ್ಳೆ ಸೌಲಭ್ಯ ಕೊಡ್ತಾ ಇದೆ. ರಕ್ಷಾರಾಮಯ್ಯ ಅಭ್ಯರ್ಥಿ ಆಗಿರೋದು ಗೊತ್ತಾ ನಿಮ್ಗೆ? ಯಾವತ್ತಾದ್ರೂ ಭೇಟಿ ಆಗಿದ್ರ ಅವ್ರು ನಿಮ್ಮನ್ನ? ಮತಯಾಚನೆ ಮಾಡಿದಾರ ನಿಮ್ಮ ಲಿಮಿಟ್ ಅಲ್ಲಿ? ಮಾತಾಡ ಸಂಪೂರ್ಣ ಬೆಂಬಲ ಕಾಂಗ್ರೆಸ್ ಕೊಡ್ತೀರಾ? ಸುಧಾಕರ್ನ ಯಾಕೆ ವಿರೋಧ ಮಾಡ್ತಾ ಇದ್ದೀರಾ? ಅವ್ರಿಂದ ಆವತ್ತಿಂದ ಅವ್ರ ಪಕ್ಷಕ್ಕೆ ನಮ್ಮದೆಲ್ಲ ಅವ್ರನ್ನ ಬೇಕಾಗಿಲ್ಲ. ಒಬ್ಬರೇ ಮುಂದೆ ಗುರಿ. ಕ್ಷೇತ್ರದಲ್ಲಿ ಚುನಾವಣಾ ಕಾವು ಹೇಗಿದೆ? ನಾವು ನೀರಸವಾಗಿದೆ ಅಂತ ಬಿರ್ಸಿಲ್ಲ. ಏನಂದ್ರೆ ದುಡ್ಡು ಕೊಡ್ತಾ ಇಲ್ಲ, ಜನಗಳು ಯಾರು ಬರ್ತಾ ಇಲ್ಲ. ಓದ್ತಾರೆ ದುಡ್ಡುಗೋಸ್ಕರ ಅಷ್ಟೇ. ಯಾವ ಪಕ್ಷದ ಪರವಾಗಿ ನಿಮ್ಮ ಒಲವಿದೆ? ನಮಗೆ ಯಾವ ಪಕ್ಷನೂ ಇಲ್ಲ. ಯಾಕೆ ಅಂತಂದ್ರೆ ಚುನಾವಣೆನೇ ಬೇಕಾಗಿಲ್ಲ. ಯಾಕೆ ಅಂತಂದ್ರೆ ಇದರಲ್ಲಿ ಏನು ಸತ್ವ ಇಲ್ಲ. ಸುಮ್ಮನೆ ದುಡ್ಡು ಖರ್ಚು ಮಾಡ್ತಾರೆ, ಓಡಾಡ್ತಾರೆ. ಸ್ವಾರ್ಥಕ್ಕೋಸ್ಕರ ಚುನಾವಣೆ ಇಲ್ಲ. ಏನು ಮೋದಿ ಏನು ಮಾಡೋಕ್ಕಿಲ್ಲ, ಕಾಂಗ್ರೆಸ್ ಅವರು ಏನು ಮಾಡೋಕ್ಕಿಲ್ಲ. ಈಗ ಡಾಕ್ಟರ್ ಕೆ ಸುಧಾಕರ್ ಅವರು ಕಣದಲ್ಲಿದ್ದಾರೆ, ರಕ್ಷಾರಾಮಯ್ಯ ಅವರು ಕಣದಲ್ಲಿದ್ದಾರೆ. ಇಬ್ಬರಲ್ಲಿ ಯಾರು ಉತ್ತಮ ಅನಿಸ್ತಾ ಇದೆ? ನನಗೇನೋ ಇರೋದ್ರಲ್ಲಿ ರಕ್ಷಾರಾಮಯ್ಯ ಅಷ್ಟೇ. ಸುಧಾಕರ್ ಯಾಕೆ ಉತ್ತಮ? ಸುಧಾಕರ್ ಮೊದಲು ಕೋವಿಡ್ ಕಳ್ಳ. ಸುಧಾಕರ್ ಕೋವಿಡ್ ಬೇಜಾನ್ ಮಾಡಕ ಓಟ್ಗಳೆಲ್ಲ ಹೊಡೆದು ಬಿಸಾಕ. ಅವ್ನಿಗೆ ಬೇಕಾಗಿಲ್ಲ ರಾಜಕೀಯನೇ ಬೇಕಾಗಿಲ್ಲ, ಅದು ಉಳಿಸ್ಕೊಳ್ಳೋಕ್ಕೋಸ್ಕರ ರಾಜಕೀಯ ಅಷ್ಟೇ. ಈಗ ಇಡೀ ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ. ಕೇವಲ 2-3 ದಿನದಲ್ಲಿ ಇವತ್ತು ಮತ ಚಲಾವಣೆ ಸಂದರ್ಭ ನಮ್ಮ ಹತ್ರ ಇದೆ. ಇವತ್ತು ನಾವು ಕಾಂಗ್ರೆಸ್ ಪರವಾಗಿ ನಮ್ಮ ಒಲವಿದೆ. ನಾವು ಕಾಂಗ್ರೆಸ್ಸನ್ನು ಗೆಲ್ಲಿಸ್ಬೇಕಂತ ನಾವು ಶತಾಯಗತಾಯ ತೀರ್ಮಾನ ಮಾಡಿದ್ದೀವಿ. ಕಾರಣ ಇಷ್ಟೇ, ಇವತ್ತು ಕೇಂದ್ರದಲ್ಲಿ BJP ಸರ್ಕಾರ ಹೋಗಬೇಕಾಗಿದೆ. ಯಾಕೆ ಹೋಗ್ಬೇಕಂತಂದ್ರೆ ಇವತ್ತು ಸಂವಿಧಾನವನ್ನು ತೆಗಿತೀರಿ ಅನ್ನೋ ಮಟ್ಟದಲ್ಲಿ ಇರ್ತಕ್ಕಂಥದ್ದು. ಮತ್ತು ಒಂದು ದೇಶ ಒಂದು ಚುನಾವಣೆ ಅಂತ ಅವ್ರಿಗೇನಾದ್ರು ಬಹುಮತ ಸಿಕ್ಕಿದ್ರೆ ಇದೇ ಕೊನೆ ಚುನಾವಣೆ ಆಗುತ್ತೆ. ಆ ಕಾರಣಕ್ಕಾಗಿ ಇವತ್ತು BJP ದೇಶದಲ್ಲಿ ಹೋಗ್ಬೇಕಂತ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪರವಾಗಿ ನಮ್ಮ ಒಲವಿದೆ. ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ, ಗೆಲ್ಲಿಸ್ತೀವಿ ಕೂಡ. ಸರ್, ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಕ್ಷಾರಾಮಯ್ಯ ಅವರು ಇದ್ದಾರೆ, ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಇದ್ದಾರೆ.
ಇಬ್ಬರಲ್ಲಿ ಯಾರ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಅನ್ಸುತ್ತೆ? ಈ ಕಾಂಗ್ರೆಸ್ ಅವರು ಬಂದ್ರೇನೆ ಇದು ಮಾಡೋದು. ಈ ಸುಧಾಕರ್ ಕೆಡಿಸ್ಕೊಂಡವ್ರು, ಮೊದಲು ಅವ್ರು ಕೆಡಿಸ್ಕೊಂಡವ್ರೆ. ಈ ಕಾಂಗ್ರೆಸ್ ಏನೇ ಮುಕ್ಕಾಲು ಭಾಗ ಬರೋದು ಅಂತ ಗ್ಯಾರಂಟಿ ಇದೆ. ಅದು ಅಲ್ದಿರ ಈ ಖಾತಾದಾರರಿಗೆ 2,000 ಆಗ್ತಾ ಇದ್ರಲ್ಲ, ಖಾತಾದಾರರಿಗೆ 2,000 ಆಗ್ತಾ ಇದ್ರಲ್ಲ ಮೋದಿ ಕಾರ್ಡ್ನಿಂದ, ಅದು ಕೆಲವರು ಎಲ್ಲ ರಿಜೆಕ್ಟ್ ಮಾಡೋದು. ಅದರಿಂದ ಕಾಂಗ್ರೆಸ್ಸೇ ಬರಬಹುದು ಅಂತ. ಬಿಜೆಪಿಗೆ ಯಾಕೆ ಓಟ್ ಹಾಕಲ್ಲ? ಓಟ್ ಹಾಕಲ್ಲ ಅಂದ್ರೆ ಇದೇ ಖಾತೆದಾರರಿಗೆ 2,000 ಆಗ್ತಾ ಇದ್ರಲ್ಲ, ಅದರಿಂದ ರಿಜೆಕ್ಟ್ ಮಾಡವ್ರೆ ಕೆಲವು. ಈಗ ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ನಿಮ್ಗೆ ಒಲವಿದ್ಯಾ? ನಿಮ್ ಮನೆಯವ್ರಿಗೆಲ್ಲ ತಲುಪಿದ್ಯಾ? ಎಲ್ಲ ನಮ್ಮ ಮನೆಯವ್ರಿಗೆಲ್ಲ ತಿಳಿಸಿದ್ರು. ಲೋಕಸಭಾ ಹತ್ರ ಬರ್ತೀವಿ. ಕಾಂಗ್ರೆಸ್ಗೆ ಬಿಜೆಪಿಗೆ ಯಾರಿಗೆ ನಿಮ್ಮ ಒಲವು ಅಂತ? ನಾವು ರಕ್ಷಾರಾಮಕ್ಕೆ ಸಪೋರ್ಟ್ ಮಾಡ್ತೀವಿ, ಕಾಂಗ್ರೆಸ್ಗೆ ಕಳಿಸ್ತೀವಿ. ಏನಕ್ಕೋಸ್ಕರ ಅಣ್ಣ? ಒಳ್ಳೇದು ಮಾಡ್ತಾ ಇದೆ, ಒಳ್ಳೇದು ಇಂಡಿಯಾದಲ್ಲಿ ಒಳ್ಳೇದು ಮಾಡ್ತಾ ಇದೆ ಕಾಂಗ್ರೆಸ್ಸು. ಸುಧಾಕರ್ ಏನು ಮಾಡಿಲ್ವಾ ಅಂತ? ಸುಧಾಕರ್ ನನಗೆ ಗೊತ್ತಿಲ್ಲ. ಸೊ ರಕ್ಷಾಗೆ ನಿಮ್ಮ ಒಲವಿದೆ? ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಒಲವು ಕಾಂಗ್ರೆಸ್ ಕಡೆನೇ ಇದೆ. ಅದು ಒಂದು BJP ಅವರು ಬಂದು ಮೋದಿಗೆ ಹಾಕಿ ಅಂತಾರೆ. ಮೋದಿ ವಾರಣಾಸಿಯಲ್ಲಿ ಹೋಗಿ ಹಾಕಾಗ್ತಾ, ಅದಕ್ಕೆ ಎಲ್ಲನೂ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಹಾಕ್ತಾರೆ. ಏನಕ್ಕೋಸ್ಕರ ಹಾಕ್ತಿದ್ದಾರೆ ಕಾಂಗ್ರೆಸ್ಗೆ? ಡೆವಲಪ್ಮೆಂಟ್ ಅವ್ರು ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಇವಾಗ ಬಡ ಪ್ರಜೆಗಳಿಗೆ ಎಲ್ಲನೂ ಪ್ರತಿಯೊಂದು ಅನುಕೂಲಗಳು ಕೊಡ್ತಾ ಇದ್ದಾರೆ. ಯಾವ ಸರ್ಕಾರ ಇದುವರೆಗೆ ಕೊಟ್ಟಿಲ್ಲ, ಕೊಡ್ತಾ ಇದ್ದಾರೆ. ಅದಕ್ಕೆ ಇರಲಿ ಬಿಡಿ, ಅದಕ್ಕೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀವಿ. ಕಾಂಗ್ರೆಸ್ ಹೌದು ನಾವು